ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ನಾನೊಂದು ಕಂಟೆಂಟ್ ಜೊತೆ ಬಂದಿದ್ದೀನಿ. ಆ ಕಂಟೆಂಟ್ ಏನು ಅಂದ್ರೆ, ನಾನು ನಮ್ಮ ಜನರ ಹತ್ರ ಹೋಗಿ ಒಂದಿಷ್ಟು ಜನರಲ್ ನಾಲೆಜ್ ಕ್ವಶನ್ ನ ಕೇಳ್ತೀನಿ. ಆ ಕ್ವಶನ್ಸ್ಗೆ ಅವರು ಸರಿಯಾದ ಉತ್ತರ ಕೊಡ್ತಾರೋ ಇಲ್ವಾ ಅಂತ ಈ ವಿಡಿಯೋದಲ್ಲಿ ನೋಡಿರಂತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಿಮ್ಮ ಹೆಸರು? ಕುಮಾರ್. ನಿಮ್ಮ ಹೆಸರು? ದರ್ಶನ್. ನಿಮ್ಮ ಹೆಸರು? ನವೀನ್. ಚೇತನ್. ಕೆಲವೊಂದಿಷ್ಟು ಜನರಲ್ ನಾಲೆಜ್ ಕ್ವಶನ್ ಕೇಳ್ತೀನಿ. ಅಷ್ಟು ಕ್ವಶನ್ ಆನ್ಸರ್ ಮಾಡಿದ್ರೆ ಎಂಜಿನಿಯರ್ ಏನ್ ತಿನ್ಬೇಕು ಏನ್ ತಗೋಬೇಕು ಅನ್ಕೊಂಡಿದ್ರೆ ಅಷ್ಟಕ್ಕೂ ನಾನೇ ಪೇ ಮಾಡ್ತೀನಿ, ನೀವು ತಗೊಬೋದು. ಉಷಾ. ನಿಮ್ಮ ಹೆಸರು? ಅನ್ನಪೂರ್ಣ. ನಿಮ್ಮ ಹೆಸರು? ರಾಧಾ. ನಿಮ್ಮ ಹೆಸರು? ಪುಷ್ಪ ಸ್ಕ್ವೇರ್. ಪುಷ್ಪರಾಜ್. ಭಾರತದ ಒಂದು ಡೆಸರ್ಟ್ ನ ಲಾರ್ಜೆಸ್ಟ್ ಡೆಸರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾವ ಡೆಸರ್ಟ್ ಅದು? ಹೇಳಿದ್ರ ಭಾರತದ ಒಂದು ಡೆಸರ್ಟ್ ನ ಅತಿ ದೊಡ್ಡ ಡೆಸರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಅದು ಯಾವುದು? ಗೊತ್ತಿಲ್ಲ. ಹಿಂಟ್ ಕೊಡ್ತೀನಿ ಬೇಕಂದ್ರೆ ತಿಳ್ಕೊಳ್ಳಿ, ಹೇಳ್ತೀನಿ. ಈ ಹೆಸರಲ್ಲಿ ಒಂದ್ ಕಾರ್ ಇದೆ. ಕಾರ್ ಇದೆ ಈ ಹೆಸರಲ್ಲಿ. ರೀಸೆಂಟ್ ಆಗಿ ಹೆವಿ ಬೂಮ್ ಆಯ್ತಿದ್ದು. ಮಹೇಂದ್ರ ಅವ್ರದ್ದು. ಮರುಭೂಮಿ. ಡೆಸರ್ಟ್. ಭಾರತದ ಯಾವ ಡೆಸರ್ಟ್ ನ ಅತಿ ದೊಡ್ಡ ಡೆಸರ್ಟ್ ಅಂತ ಕರೀತಾರೆ? ಮರುಭೂಮಿ. ಯಾವ ಮರುಭೂಮಿಯನ್ನ ಅತಿ ದೊಡ್ಡ ಮರುಭೂಮಿ ಅಂತ ಕರೀತಾರೆ? ಥಾರಾ ಡೆಸರ್ಟ್. ಫಸ್ಟ್ ಕ್ವಶನ್, ಭಾರತದ ಯಾವ ಸಿಟಿಯನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ? ಬೆಂಗಳೂರು. ಭಾರತದ ಯಾವ ಸಿಟಿನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ? ಮುಂಬೈ. ಭಾರತದ ಯಾವ ಸಿಟಿಯನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ? ಬೆಂಗಳೂರು. ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ, ಡೌಟ್ ಕೇಳಿ. ನೆಕ್ಸ್ಟ್ ಕ್ವಶನ್ ಗೊತ್ತಿತ್ತಾ? ಅದೇ ನಾವು ಬಂದಾಗ ಏನೋ ಫ್ಲಾಶ್ ಭಾರತದ ಮೊದಲ ನೋಬೆಲ್ ಪ್ರೈಸ್ ವಿನ್ನರ್ ಯಾರು? ನೋಬೆಲ್ ಪ್ರೈಸ್ ರವೀಂದ್ರನಾಥ ಟಾಗೋರ್. ಯಾವ್ದಕ್ಕೆ ಸಿಕ್ಕಿತ್ತು ಅಂತ? ಗೊತ್ತಾ? ಹಿಂಟ್ ಕೊಡ್ತೀನಿ ಬೇಕಂದ್ರೆ. ರವೀಂದ್ರನಾಥ ಟಾಗೋರ್. ಭಾರತದ ಮೊದಲ ನೋಬೆಲ್ ಪ್ರೈಸ್ ವಿಜೇತರು ಯಾರು? ಸಿ ವಿ ರಾಮನ್. ರವೀಂದ್ರನಾಥ್ ಟಾಗೋರ್. ಕರೆಕ್ಟ್. ನೋಬೆಲ್ ಪ್ರೈಸ್ ಫಸ್ಟ್ ರವೀಂದ್ರನಾಥ್ ಟಾಗೋರ್. ಗೊತ್ತಿಲ್ಲ? ತಗೊಳ್ಳಿ, ತಗೊಳ್ಳಿ. ಇದು ನ್ಯಾಷನಲ್ ಅಂತ ಬರ್ದವ್ರು ಇವರು. ರವೀಂದ್ರನಾಥ್ ಟಾಗೋರ್ 1913 ನಲ್ಲಿ ಗೀತಾಂಜಲಿ ಅಂತ ಒಂದು ಬುಕ್ ಬರೀತಾರೆ ಅವರು. ಸಾಂಗ್ ಆಫ್ ಬುಕ್ ಆಫ್ ಸಾಂಗ್ಸ್ ಅಂತ ಕೇಳ್ತಾರೆ ಆ ಬುಕ್ ನ. ಅವಾಗ ತಗೊಂಡಿರೋದು. ಭಾರತದ ಅತಿ ಸಣ್ಣ ರಾಜ್ಯ ಅಂದ್ರೆ ಅದು? ಕೇರಳ. ಶ್ರೀಲಂಕಾ. ಶ್ರೀಲಂಕಾ ಭಾರತದ ಗೊತ್ತಿಲ್ಲ. ವಿಚ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ? ಗೊತ್ತಾ? ಹಿಂಟ್ ಕೊಡ್ಲಾ? ಹೇಳ್ತೀರಾ? ಪಾರ್ಟಿ ಮಾಡಕ್ ಹೋಗ್ತೀವಿ ಇದಕ್ಕೆ. ಇಷ್ಟು ಪಾರ್ಟಿ ಅಂದ್ರೆ ಪಾರ್ಟಿ ಅಂದ್ರೆ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಭಾರತದ ಅತಿ ಸಣ್ಣ ರಾಜ್ಯ ಯಾವುದು? ಗೋವಾ. ಗೋವಾ ಇಂಡಿಯಾದ ಚಿಕ್ಕ ರಾಜ್ಯ ಯಾವುದು? ಇಂಡಿಯಾದ ಚಿಕ್ಕ ರಾಜ್ಯ ಕೇರಳ. ಕೇರಳ ಅದು ದೊಡ್ಡದು. ವಿಚ್ ಇಸ್ ದ ಸ್ಮಾಲೆಸ್ಟ್ ಸ್ಟೇಟ್ ಆಫ್ ಇಂಡಿಯಾ? ಭಾರತದ ಅತಿ ಚಿಕ್ಕ ರಾಜ್ಯ ಯಾವುದು? ಗೋವಾ. ಇದೆಲ್ಲ ಗೊತ್ತಿರುತ್ತೆ. ಗೋವಾ ಬೇಕು. ಭಾರತದಲ್ಲಿ ಎಷ್ಟು ರಾಜ್ಯ ಮತ್ತೆ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಜಾಸ್ತಿ ಆಗಿದೆ. 32 ಇಲ್ಲ
ಟ್ವೆಂಟಿ 2019 ಮುಂಚೆ ಇತ್ತು. 2019 ಅಲ್ಲಿ ಜಮ್ಮು ಕಾಶ್ಮೀರ ಯೂನಿಯನ್ ಟೆರಿಟರಿ ಆಯ್ತು. ಅವಾಗಿಂದ 28 ಸ್ಟೇಟ್ಸ್ 8 ಯೂನಿಯನ್ ಟೆರಿಟರೀಸ್ ಆಗಿದೆ. ನೆಕ್ಸ್ಟ್ ಕ್ವಶನ್ ಬ್ರೋ. ಭಾರತದಲ್ಲಿ ಎಷ್ಟು ಸ್ಟೇಟ್ಸ್ ಮತ್ತೆ ಎಷ್ಟು ಯೂನಿಯನ್ ಟೆರಿಟರೀಸ್ ಇದೆ? 30 ಸ್ಟೇಟ್ಸ್. 28 ಕರೆಕ್ಟ್. ಯೂನಿಯನ್ ಟೆರಿಟರೀಸ್ ಎಷ್ಟು? 100. ಅಷ್ಟೊಂದಿಲ್ಲ ಇಲ್ಲ. 6 ಅಲ್ಲ. ರಾಜ್ಯ 9 ಕೇಂದ್ರಾಡಳಿತ 10 8 ಅನ್ಸುತ್ತೆ. ಕರೆಕ್ಟ್. ಯೂನಿಯನ್ ಟೆರಿಟರೀಸ್ ಗೊತ್ತಿಲ್ಲ. ರಾಜ್ಯಗಳು ಹೇಳ್ತೀನಿ 32. ಅಷ್ಟೊಂದಿಲ್ಲ, ಕಮ್ಮಿ ಇದೆ ಇನ್ನು. ಕಮ್ಮಿ ಆಗಿದೆ ಅಲ್ಲ, ಕಮ್ಮಿ ಆಗಿದೆ. ರಾಜ್ಯಗಳು ಸ್ಟೇಟ್ ಗೊತ್ತಿಲ್ವಾ? 30 ಇನ್ನೂ ಕಮ್ಮಿ ಇದೆ. ಅದು ಗೊತ್ತಿಲ್ಲ. 28 ಸ್ಟೇಟ್ಸ್ 8 ಯೂನಿಯನ್ ಟೆರಿಟರೀಸ್ ಇದೆ. ದ ಶಾರ್ಟೆಸ್ಟ್ ರಿವರ್ ಆಫ್ ಇಂಡಿಯಾ. ಲಾರ್ಜೆಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಶಾರ್ಟೆಸ್ಟ್ ಅಂದ್ರೆ ಅಲ್ಲ, ಅದು ಗೊತ್ತಿಲ್ಲ. ಅದು ಯಾರಿಗೂ ಗೊತ್ತಿರಲ್ಲ. ಅರ್ವರಿ ರಿವರ್ ಅಂತ. ಅರ್ವರಿ ಕೃಷ್ಣ ದೊಡ್ಡದು ಬ್ರೋ, ದೊಡ್ಡದು. ನಿಮ್ಗೆ ಯಾರಿಗೂ ಗೊತ್ತಿರಲ್ಲ ಇದು. ವಿಚ್ ಇಸ್ ದ ಶಾರ್ಟೆಸ್ಟ್ ರಿವರ್ ಆಫ್ ಇಂಡಿಯಾ? ಯಾರಿಗೂ ಗೊತ್ತಿರಲ್ಲ, ಹೇಳಿ ಪರವಾಗಿಲ್ಲ. ಶಾರ್ಟೆಸ್ಟ್ ಅತಿ ಕಮ್ಮಿ ಉದ್ದ ಇರೋ ರಿವರ್ ಯಾವ್ದು ಅಂತ ಗೊತ್ತಿಲ್ವಾ? ಭಾರತದ ಅತಿ ಚಿಕ್ಕ ನದಿ ಅಂತ ಯಾವ ನದಿನ ಕರೀತಾರೆ? ಚಿಕ್ಕ ನದಿ. ದೊಡ್ಡದ್ ಗೊತ್ತಿರುತ್ತೆ ಎಲ್ರಿಗೂ, ಚಿಕ್ಕದ್ ಗೊತ್ತಿರಲ್ಲ. ಅದೆಲ್ಲ ಅಂತ ಚಿಕ್ಕದು. ಫುಲ್ ಇಂಡಿಯಾ, ಆಲ್ ಓವರ್ ಇಂಡಿಯಾಗೆ ಚಿಕ್ಕದು. ಇಂಡಿಯಾದಲ್ಲಿ ಗೊತ್ತಿಲ್ವಾ? ನದಿ ಜಾಸ್ತಿ ಆಯ್ತು. ಅರ್ವರಿ ರಿವರ್ ಅಂತ ಬ್ರೋ, ಇದು ರಾಜಸ್ಥಾನಲ್ಲಿ ಇದೆ. ಜಸ್ಟ್ 90 ಕಿಲೋಮೀಟರ್ಸ್ ಉದ್ದ ಇದೆ ಅಷ್ಟೇ. ಇದೆ ಜಸ್ಟ್ 90 ಕಿಲೋಮೀಟರ್ಸ್. ಇಂಡಿಯಾದ ಒಂದು ಕಟ್ಟಡನ ಸಿಂಬಲ್ ಆಫ್ ಲವ್ ಅಂತ ಕರೀತಾರೆ. ಲವರ್ ಇದಾರ ಬ್ರೋ? ಭಾರತದ ಒಂದು ಕಟ್ಟಡನ ಸಿಂಬಲ್ ಆಫ್ ಲವ್ ಅಂತ ಕರೀತಾರೆ. ಯಾವ ಕಟ್ಟಡ ಅದು? ಇವೆಲ್ಲ ಗೊತ್ತಿಲ್ಲ. ಸಣ್ಣ ನದಿ ಅದು, ಸಣ್ಣ ಬೇಷ್ಟ ಅದೆಲ್ಲ ಗೊತ್ತಿರಲ್ಲ. ಯಾವ್ದು? ಅರ್ವರಿ. ಭಾರತದ ಒಂದು ಕಟ್ಟಡನ ಸಿಂಬಲ್ ಆಫ್ ಲವ್ ಅಂತ ಕರೀತಾರೆ. ಅದು ಯಾವ ಕಟ್ಟಡ? ತಾಜ್ ಮಹಲ್. ಫಾಸ್ಟ್ ಇದ್ದೀರಾ ಲವ್ ಅಲ್ಲಿ? ಹೂ ಇಸ್ ನೋನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಎಲ್ಲ ಕಟ್ ಮಾಡ್ತೀರಾ? ನರೇಂದ್ರ ಮೋದಿ. कितने तेजस्वी लोग हैं हमारे पास, कितने शानदार विचार रखते हैं जी. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅವರು ನಮ್ಮ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನೆಕ್ಸ್ಟ್ ಕ್ವಶನ್. ಹೂ ಇಸ್ ನೋನ್ ಆಸ್ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ? ಥಿಂಕ್ ಮಾಡಿ ನೀವ್ ಹೇಳಿ ಯಾರಾದ್ರು. ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ. Who is called as Missile Man of India? ಅಬ್ದುಲ್ ಕಲಾಂ, APJ ಅಬ್ದುಲ್ ಕಲಾಂ. ಭಾರತದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾರನ್ನ ಕರೀತಾರೆ? ಅಲ್ಲ, ಅಬ್ದುಲ್. APJ ಅಬ್ದುಲ್ ಕಲಾಂ. APJ ಫುಲ್ ಫಾರ್ಮ್ ಗೊತ್ತಾ? APJ ಫುಲ್ ಫಾರ್ಮ್ ಗೊತ್ತಿಲ್ಲ. ಅವನುಲ್ ಫಕೀರ್ ಜೈನುಲ್ ಅಬ್ದಿನ್ ಅಬ್ದುಲ್ ಕಲಾಂ ಅಂತ. ಹೂ ಇಸ್ ಕಾಲ್ಡ್ as ಐರನ್ ಮ್ಯಾನ್ ಆಫ್ ಇಂಡಿಯಾ? ಹೂ ಇಸ್ ನೋನ್ ಆಸ್ ಐರನ್ ಮ್ಯಾನ್ ಆಫ್ ಇಂಡಿಯಾ? ಸರ್ದಾರ್ ವಲ್ಲಭಾಯ್ ಪಟೇಲ್.
ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲ್. ಪಟೇಲ್ ಇಂಡಿಯಾದ ಅಥವಾ ಭಾರತದ ಇಂಜಿನಿಯರಿಂಗ್ ತಂದೆ ಎಂದು ಯಾರನ್ನ ಕರೆಯುತ್ತಾರೆ? ಅದು APJ ಅಬ್ದುಲ್ ಕಲಾಂ. ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ದಿನ ಅಂತಾನು ಆಚರಿಸ್ತೀವಿ ನಾವು. ಅಂದ್ರೆ ಭಾರತದ ಇಂಜಿನಿಯರಿಂಗ್ ನ ತಂದೆ ಅಂತಾನೆ ಕರೀತಾರೆ. KRS ಡ್ಯಾಮ್ ಕಟ್ಟ ಬೇಗ ಬರ್ತಿಲ್ಲ ಅವ್ರದ್ದು. ಹೇಳಿ. ದೊಡ್ಡಬಳ್ಳಾಪುರ ಅಲ್ವಾ? ಚಿಕ್ಕಬಳ್ಳಾಪುರ ನೇಟಿವ್. ಬೇಗ ಬರ್ತಿಲ್ಲ. ಭಾರತದ ಇಂಜಿನಿಯರಿಂಗ್ ತಂದೆ ಅಂತ ಯಾರನ್ನ ಕರೀತಾರೆ? ವಿಶ್ವೇಶ್ವರ. ಕರೆಕ್ಟ್. ಹೂ ಇಸ್ ಕಾಲ್ಡ್ ಆಸ್ ಫಾದರ್ ಆಫ್ ಇಂಜಿನಿಯರಿಂಗ್? ಸರ್ ಎಂ ವಿಶ್ವೇಶ್ವರ. ಇಡೀ ಇಂಡಿಯಾ ಅಂತ ಹೇಳಲ್ಲ, ಅದೇ ಡೌಟ್. ಇಂಡಿಯಾಗೆ ಫಾದರ್ ಅವರು. ಇಂಡಿಯಾಗೆ ಫಾದರ್ ಅವರು ಇಂಜಿನಿಯರಿಂಗ್. KRS ಅಣೆಕಟ್ಟಿನ ಪೂರ್ಣ ಹೆಸರು? ಕೃಷ್ಣರಾಜ ಸಾಗರ KRS ಅಣೆಕಟ್ಟು. ನೆಕ್ಸ್ಟ್ ಕ್ವಶನ್. ಫುಲ್ ಫಾರ್ಮ್ ಆಫ್ KRS ಗೊತ್ತಾ? KRS ನ ಫುಲ್ ಫಾರ್ಮ್ ರಾಜ ಸಾಗರ. ಕೃಷ್ಣ ರಾಜ ಸಾಗರ ಅಣೆಕಟ್ಟು. ಫುಲ್ ಫಾರ್ಮ್ ಆಫ್ KRS. ಅದೆಲ್ಲ ಗೊತ್ತು. ಎಲ್ರು ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ ಜನ ಹೇಗೆಲ್ಲ ಉತ್ತರ ಕೊಟ್ರು ಅಂತ. ಇವಾಗ ನೀವು ಆನೆಸ್ಟ್ ಆಗಿ ಕಮೆಂಟ್ ಮಾಡಿ, ನೀವು ಎಷ್ಟು ಕ್ವಶನ್ಸ್ ಗೆ ಉತ್ತರ ಕೊಟ್ರಿ ಅಂತ. ಇದೇ ರೀತಿ ವಿಡಿಯೋಸ್ ಬಗ್ಗೆ ಮುಂದೆ ಕಾಯ್ತಾ ಇರಿ. ಅಭಿಮಾನಿ ಕನ್ನಡಿಗ ಬಂದೇ ಬರ್ತಾನೆ. ಬಡವ್ರ ಮನೆ ಮಕ್ಳು ಬೆಳಿಬೇಕಂಡ್ರೆ ಸಿರಿತನವೆಂದು ಶಾಶ್ವತವಲ್ಲ, ಬಡ ಜನರೆಂದು ಪ್ರಾಣಿಗಳಲ್ಲ.